ದಲಿತ ಗರ್ಭಿಣಿಯ ಹತ್ಯೆ ಪ್ರಕರಣ ಹಂತಕರಿಗೆ ಗಲ್ಲು ಶಿಕ್ಷೆ ವಿಧಿಸಲು ಬಿಎಸ್ಪಿ ರಾಜ್ಯಾಧ್ಯಕ್ಷ ಮಾರಸಂದ್ರ ಮುನಿಯಪ್ಪ ಆಗ್ರಹ. ಹುಬ್ಬಳ್ಳಿ ತಾಲೂಕಿನ ಇನಾಂ ವೀರಾಪುರ ಗ್ರಾಮದಲ್ಲಿ ಮರ್ಯಾದೆ ಹೆಸರಲ್ಲಿ ನಡೆದ ಗರ್ಭಿಣಿ ಮಾನ್ಯ ಎಂಬಾಕೆಯ ಭೀಕರ ಹತ್ಯೆಯನ್ನ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ತೀವ್ರವಾಗಿ ಖಂಡಿಸಿದೆ. ಇಂದು ಹುಬ್ಬಳ್ಳಿಯ ವಿವೇಕಾನಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇರುವ ಸಂತ್ರಸ್ತ ವಿವೇಕನನ್ನ ಭೇಟಿ ಮಾಡಿದ ಪಕ್ಷದ ರಾಜ್ಯಾಧ್ಯಕ್ಷರು ಆದ ಮಾರಸಂದ್ರ ಮುನಿಯಪ್ಪ ಅವರು ಇದೇ ಸಂದರ್ಭದಲ್ಲಿ ರಾಜ್ಯ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಸಚಿವರ ಮುಂದೆ ಮಂಡಿಸಿದ ಪ್ರಮುಖ ಹಕ್ಕೊತ್ತಾಯಗಳು ಎಸ್ಐಟಿ ತನಿಖೆ. ಈ ಘಟನೆಯನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ತಕ್ಷಣವೇ ಎಸ್ಐಟಿ ತನಿಖೆಗೆ ಒಪ್ಪಿಸಬೇಕು. ಗಲ್ಲು ಶಿಕ್ಷೆ, ಕೊಡ್ಲಿಯಿಂದ ಹೊಡೆದು ಗರ್ಭಿಣಿಯನ್ನ ಹತ್ಯೆ ಮಾಡಿದ ಕ್ರೂರಿಗಳಿಗೆ ಯಾವುದೇ ಕಾರಣಕ್ಕೂ ಜಾಮೀನು ಸಿಗದಂತೆ ನೋಡಿಕೊಳ್ಳಬೇಕು ಮತ್ತು ಅವರಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು. ಪರಿಹಾರ, ಸಂತ್ರಸ್ತ ಕುಟುಂಬಕ್ಕೆ ಸರ್ಕಾರದಿಂದ ತಕ್ಷಣವೇ 50 ಲಕ್ಷ ರೂಪಾಯಿ ಪರಿಹಾರ, 5 ಎಕರೆ ಜಮೀನು ಹಾಗೂ ಕುಟುಂಬದ ಒಬ್ಬರಿಗೆ ಸರ್ಕಾರಿ ಉದ್ಯೋಗ ಕೊಡಬೇಕು. ವಿಶೇಷ ಪ್ರಾಸಿಕ್ಯೂಟರ್, ಪ್ರಕರಣದ ಪರವಾಗಿ ವಾದ ಮಂಡಿಸಲು ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರನ್ನ ನೇಮಿಸಬೇಕು. ಬಂದೋಬಸ್ತ್, ಸಂತ್ರಸ್ತ ದಲಿತ ಕುಟುಂಬಕ್ಕೆ ಸೂಕ್ತ ಪೊಲೀಸ್ ರಕ್ಷಣೆ ಒದಗಿಸಬೇಕು. ಈ ಭೀಕರ ಘಟನೆ ನಡೆದು ಹಲವು ದಿನಗಳಾದರೂ ಮುಖ್ಯಮಂತ್ರಿಗಳಾಗಲಿ ಅಥವಾ ಸಂಬಂಧಪಟ್ಟ ಸಚಿವರಾಗಲಿ ಸ್ಥಳಕ್ಕೆ ಭೇಟಿ ಕೊಡದಿರುವುದು ದಲಿತರ ಬಗ್ಗೆ ಸರ್ಕಾರಕ್ಕಿರುವ ನಿರ್ಲಕ್ಷ್ಯವನ್ನ ತೋರಿಸುತ್ತೆ ಅಂತ ಮಾರಸಂದ್ರ ಮುನಿಯಪ್ಪ ಅವರು ಕಿಡಿಕಾರಿದರು. ಮರ್ಯಾದೆ ಹತ್ಯೆ ಎಂಬ ನೆಪದಲ್ಲಿ ನಡೀತಾ ಇರುವ ಇಂತಹ ದೌರ್ಜನ್ಯಗಳನ್ನ ತಡೆಯಲು ಸರ್ಕಾರ ಕಠಿಣ ಕಾನೂನು ರೂಪಿಸಬೇಕು ಅಂತ ಒತ್ತಾಯಿಸಿದ್ರು. ನಾಳೆ ಬಂದು ಕಾಪಿ ಕೊಡ್ತೀವಿ. ಇದ್ರಲ್ಲಿ ಏನಿದೆ ಇದನ್ನು ಸೇಮ್ ಸರ್ ಕಮ್ಮರ್ಪಲ್ಲಿ ಬೀಸೊಂದು ಕರಪ್ಷನ್ ಹಂಗಾಗ್ಬಿಟ್ಟಿದೆ. ಅದಕ್ಕೆ ತಾವು ಕೂಡ ಪ್ರತಿಪರ ನಮ್ಗೆ ಗೊತ್ತಿದೆ. ಸೇಮ್ ಕಡೆ ಇನ್ವೆಸ್ಟ್ಮೆಂಟ್ ನಾವು ಒಂದು ಕಮಿಷನ್ ಬಂದು ನಾವು ಮಾತಾಡ್ತೀವಿ. ಓದ್ತೀವಿ ಒಳ್ಳೆಯದಾಗಿ ಸರ್. 23 ಎಕ್ಸಾಮು. ಹಂಗಾಗಿ ಒಳ ಕುಂತು ಓದಾಗಿಲ್ಲ, ನನಗೆ ಗೊತ್ತಾಗಿಲ್ಲ. ಒಂದು ಮುಂದೆ ಅಲ್ಲಿ ಗಾಡಿ ತರಬಿದ್ದಿಲ್ಲ, ತರಬಿದಾಗ ನಾನು ಅವ್ರಿಗೆ ಕೊಡಲಿ ಮತ್ತು ಪೈಪ್ ಒಂದು ಕೊಟ್ಟಿದ್ದೆ. ನಾನು ನಾಣ್ಯ ಒಳಗೆ ಹೋಗೋಣ ಅಂದಕ್ಕೆ ನಾನು ಕಡೆ ಹಾಕೊಂಡಿದ್ದೆ. ಮುಂದಿನ ಭಾಗ ಅಲ್ಲೇ ಬಂದಿದ್ದೆ, ಬಾಗ್ಲ ಕಡೆ ಹಾಕೊಂಡಿದ್ದೆ. ಹಾಕೊಂಡು ನಾನು ಈ ಕಡೆ ಸೀಟಿ ಐತೆ ಅಲ್ಲಿ ನಿಂತಿದ್ದೆ. ನಾನು ಆಕೆ ಹಿಂಗೆ ಒಳಗೆ ಹೋಗಿದ್ದೆ. 3 ಜನ ಬಂದಿದ್ರು. ಫಸ್ಟ್ ಬಂದು 3 ಜನ, ಒಬ್ಬ ಆರುಣ್ ಗೌಡ CC ಕ್ಯಾಮ್ರಾ ಹೊಡೆದ್ರೆ ನಾನು ಸೈಡ್ ನಿಂತಿದ್ದೆ. ಆದ್ರೆ ಕಾಣಿಸ್ತಿದ್ದೆ, ಅವನು CC ಕ್ಯಾಮ್ರಾ ಹೊಡೆದು ಸೀದಾ 3 ಜನ ಒಂದು ಕದ ಬದ್ದು ಚಿಲಕ್ಕಿಕೊಂಡು ಅವ್ರನ್ನ ತಡೆಯೋದು ನಾನು ತಡೆದ ಮೇಲೆ ನನ್ನ ತಲೆ ಹೊಡೆದು ಕೈ ಹೊಡೆದಿದ್ದೆ. ಅವರಿಂದ ಹಿಂಗಾಗಿ ಅದು ಬಂದಲ್ಲಿ ಆ ಕಣ್ಣಿಗೆ ಮತ್ತು ಅಲ್ಲಿ ಮಧ್ಯದಲ್ಲಿ ಸಿಕ್ಕಿದ್ರಿ. ಪ್ರೆಗ್ನೆಂಟ್ರಿಗೆ ಅಲ್ಲಿ ಓಡಾಕ್ ಬರಲ್ಲ, ಏನಿಲ್ಲ ಅಂತ ಅಲ್ಲಿ ಹೊಡೆದ್ಬಿಟ್ಟಿದೆ. ನನ್ನ ತಂದು ಮುಂದೆ ಭಾಳ ಕೆಟ್ಟ ಹೊಡೆದಿದ್ದೆ. ಅವ್ರ ಅಪಾರ ಕೊಡಲಿಲ್ಲ ಹೊಡೆದಿದ್ದೆ. ಹಾಗೆ ಜೀವ ಐತೆ ಇನ್ನೂ ದವಾಖಾನೆಗೆ ಬರುತ್ತೆ. ಒಂದು ಸ್ವಲ್ಪ ಉಸಿರಾಡ್ತಿದ್ದೆ. ಹಾಸ್ಪಿಟ್ಲಿಗೆ ಬಂದ್ಬಿಟ್ಟ. ಯಾವುದೂ ಮಾತೇ ಇಲ್ಲ, ನಾವು ಯಾವುದೇ ಕಾರಣದಿಂದ ಬಿಡಲ್ಲ. ಅದಕ್ಕೆ ಈಗ ಕೇಸನ್ನು ಪೊಲೀಸ್ ಕರೆಕ್ಟಾಗಿ ಮಾಡಿ ರಕ್ಷಣೆ ಕೊಟ್ಟಿದ್ದು ಹಾಕಿದ್ದೀವಿ. ಈಗಲೂ ಕೂಡ CRC ಕೊಟ್ಟಿದ್ದಾರೆ. ಸತ್ತೋಗಿರೋ ಡಿಪಾರ್ಟ್ಮೆಂಟ್ ಅದಕ್ಕೆ ದೇವೇಗೌಡರು ಮೊಮ್ಮಗಳು ಸ್ಪೆಷಲ್ ಟಾಸ್ಕ್ ಕೊಟ್ಟು SIT ಅದಕ್ಕೂ CMಗೆ ಹೋಮ್ ಮಿನಿಸ್ಟರ್ಗಳನ್ನ ಮಾತಾಡ್ತೀವಿ. ಕೊಡೋವರೆಗೂ ನಾವು ಒಳ್ಳೆ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಅಪಾಯಿಂಟ್ ಮಾಡಬೇಕು. ಒಳ್ಳೆ ಜಡ್ಜ್ಗಳಿಂದ ಬರಬೇಕು. ಒಳ್ಳೆ ಆಫೀಸರ್ನ ಇನ್ವೆಸ್ಟಿಗೇಟ್ ಮಾಡಿಸ್ಬೇಕು. ಅದನ್ನು ನಾವು ಮಾಡಿಸ್ತೀವಿ. ಕಾಪಿ ಕೊಟ್ಟಿದ್ದೀವಿ ಅಂತ ಸೇವ್ ಮಾಡೋದಲ್ಲ, ಅದನ್ನೇ ನೀವು ಹೇಳಬೇಕು. ಏನಪ್ಪ ನನಗೆ ಅರ್ಥ ಆಯ್ತಾ? ವಿವೇಕ, ಧೈರ್ಯವಾಗಿರೋ ಭಾಳ ನೋವಾಗಿರೋ. ಅದರಿಂದ ಇದು ನಮ್ಮ ಸಮಸ್ಯೆ ಅಲ್ಲಿ ಹೋಗಿ ಎಲ್ಲ ಮಾಹಿತಿ ತಗೊಂಡಿದ್ದೀವಿ. ಅಲ್ಲಿ ಎಷ್ಟು ಮನೆ ಒಂದು ಹೆಣ್ಮಗಳು ಈ ಮನ್ಯಾಗ ಅದು ಬಂದವರು ಹೆಲ್ಪ್ ಮಾಡೋಷ್ಟು ಮಟ್ಟಿಗೆ ವಾತಾವರಣ ಹಂಗಿದೆ. ಅಲ್ಲಿ ಇಂಥವ್ರು ಯಾರು ನಮ್ಮಂತ ಬೆಂಗಳೂರಿಗೆ ಇದ್ರೆ 100 ಜನ ಇದ್ರೆ ನಾವು ಸಾಕ್ತಿದ್ವಿ. 100 ಜನ ಬೇಕು ರಕ್ಷಣೆ ಕೊಡ್ತಾ ಇದ್ವಿ. ನಾವೆಲ್ಲ ಭಾಳ ತಾಕತ್ತಾಗಿರೋ ಜನ.
ಇವರು ಪಾಪ ಯಾಕೆ ಊರ ಕಡೆ ಬಂದು ಅಂತ ಗೊತ್ತಿಲ್ಲ. ಏನಾಯ್ತಪ್ಪ ನೀವು ತಂದೆ ತಾಯಿ ನೋಡೋಕೆ ಹೋದೆ ನಮಗೆ ಮತ್ತೆ ನಮ್ಮ ಕಾಸ್ಟ್ ಒಳಗೆ ರಿಸರ್ಚ್ ಮಾಡಕ್ಕೆ ಸಾಯಿ ಕಾರ್ಡ್ ಬಾಸ್ ಹಾಂ ಅವರು ತರಗತಿಯವರು ಭಾಳ ಲೇಟ್ ಮಾಡಿ ಆಯ್ತು ಯಾರು ನೀವು ಹೇಳಿದ್ರು ಆಯ್ತು ಮಾಡ್ತಾಯಿದ್ರು ಆಯಿತಾ ಅದ್ರ ಇಲ್ಲಿ ಏನು ಮಾಡೋದು ಆಗಬಾರ್ದಾಗಿತ್ತು ಆಕ್ಸಿಡೆಂಟ್ಲಿ ಆಗೋಗಿದೆ. ನೀನು ಧೈರ್ಯ ಬೇಕು ಏನು ಓದ್ಕೊಂಡಿದೀಯ ನೋಡಿ. ಈಗ ನಾವು ಹೇಳಿದ್ದೀವಿ ಅವ್ರಿಗೆ ಬೆಲೆ ಶಿಕ್ಷೆ ಆಗಬೇಕು, ಟಿ ಪಿ ಹೋಲ್ಡರ್ ಹಾಕಬೇಕು, ಏನಪ್ಪ ಸೂಕ್ತರ ಅಷ್ಟೇ ಕೊಡಬೇಕು. ಹಾಂ ಒಂದು ಕುಟುಂಬಕ್ಕೆ 50% ಪರಿಹಾರ ಕೊಡಬೇಕು. ಗೌರ್ಮೆಂಟ್ ಕೆಲಸ ಕೊಡಬೇಕು. ಈ ಎಲ್ಲವನ್ನು ಡಿಮ್ಯಾಂಡ್ ಇಟ್ಕೊಂಡು ನಾವೆಲ್ಲ ಕೇಂದ್ರೀಯ ಮಾಡ್ತೀವಿ, ಸ್ಟ್ರಾಂಗಾಗಿ ಮಾಡ್ತೀವಿ. ನಾನು ಕಾಡು ಕೊಡೋದಕ್ಕೆ ಒಂದು ನಮ್ಮ ಸಂಘಟನೆಯಿಂದ ನಾನು ಚೆಕ್ ಮಾಡ್ತು ಬಂದಿದ್ದೀನಿ. ಒಂದು 15 ತಿಂಗಳೊಳಗಡೆ ಒಂದು 2 ಲಕ್ಷ ರೂಪಾಯಿ ದುಡ್ಡು ಫ್ಯಾಮಿಲಿ ಕೊಡ್ತಿದ್ವಿ. ಏನು ಜನ ಪಾಪ ಮಾತಾಡಿ ಕಷ್ಟ ಆಗಿರೋ ಟೈಮಲ್ಲಿ ಅರ್ಥ ಇದ್ದಂಗೆ. ಆಮೇಲೆ ಅದ್ರ ಒಂದು ನಂಬರ್ ಆ್ಯಡ್ ಮಾಡ್ತೀವಿ ಹೋಗಿ ವಿವೇಕ, ನಮ್ಮ ಪಿ ಎದು ಒಂದು ನಂಬರ್ ಇದೆ ನೀವು ಕೊಡಿಲ್ಲ ರಾತ್ರಿ ನಿಮ್ಮ ಜೊತೆಗಿತ್ತು. ಇದೇ ಸಂದರ್ಭದಲ್ಲಿ ಪಕ್ಷದ ರಾಜ್ಯ ಸಂಯೋಜಕ ಆರ್ ಮುನಿಯಪ್ಪ, ರಾಜ್ಯ ಉಪಾಧ್ಯಕ್ಷ ವೈಸಿ ಕಾಂಬ್ಳೆ ಸೇರಿ ಹಾವೇರಿ ಜಿಲ್ಲಾಧ್ಯಕ್ಷ ಅಶೋಕ್ ಮರಿಯಣ್ಣ ಹಾಗೂ ಇತರ ಮುಖಂಡರು ಉಪಸ್ಥಿತರಿದ್ದರು. ರಾಷ್ಟ್ರ ಕ್ರಾಂತಿ ನ್ಯೂಸ್, ಹುಬ್ಬಳ್ಳಿ.